ಸಾಮಾನ್ಯವಾಗಿ ಜುಲೈ ತಿಂಗಳು ಎಂದರೆ ಬೆಂಗಳೂರಿನಲ್ಲಿ ತಂಪಾದ ವಾತಾವರಣ, ಮೋಡ ಕವಿದ ಆಕಾಶ ಮತ್ತು ಆಗಾಗ ಮಳೆ ಬೀಳುವುದು ನಮ್ಮೆಲ್ಲರಿಗೂ ಪರಿಚಿತ. ಆದರೆ ಈ ವರ್ಷ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ ಅಂತಲೇ ಹೇಳ್ಬೋದು. ಬೆಂಗಳೂರಿನಲ್ಲಿ ಜುಲೈ ತಿಂಗಳಲ್ಲೇ ದಾಖಲೆ ಮಟ್ಟದ ಬಿಸಿಲು ಸಮೇತ ಕಂಡುಬಂದಿದ್ದು, ಅನೇಕ ಜನರು ಇದು ನಿಜವಾಗಿಯೂ ಬೆಂಗಳೂರಿನ ಅಥವಾ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಈ ಬದಲಾವಣೆಗಳು ಕಾರಣವೇನು? ಇಂದು ಕೇವಲ ಒಂದು ತಾತ್ಕಾಲಿಕ ಹವಾಮಾನ ಬದಲಾವಣೆಯ ಅಥವಾ ಹವಾಮಾನ ಬದಲಾವಣೆಯ ಕ್ಲೈಮೇಟ್ ಚೇಂಜ್ ಎಚ್ಚರಿಕೆಯನ್ನು ಇಂದಿನ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ಒಂದೊಂದೇ ಮಾತಾಡ್ಕೊಂಡು ಹೋಗೋಣ. ಸ್ನೇಹಿತರೆ, ಅದಕ್ಕಿಂತ ಮೊದಲು ನಮ್ಮ ಚಾನಲ್ ನೀವು ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಬೆಂಗಳೂರಿಗೆ ಏನಾಗಿದೆ? ಹವಾಮಾನ ಇಲಾಖೆ ಮಾಹಿತಿ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ಗರಿಷ್ಠ ತಾಪಮಾನದ ದಾಖಲೆಯಾಗಿದೆ. ಅದೇನೆಂದರೆ ಜುಲೈ ತಿಂಗಳಲ್ಲಿ ಹಲವು ವರ್ಷಗಳಲ್ಲಿ ಕಂಡಿರದಷ್ಟು ಬಿಸಿಲು ಅನುಭವವಾಗಿದೆ. ಇವಾಗೆಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತಾಗಿರುತ್ತೆ, ಮೋಸ್ಟ್ಲಿ ಬೆಂಗಳೂರಲ್ಲಿ ಇರೋವರು ಯಾವ ರೀತಿ ಬಿಸಿಲು ಜಾಸ್ತಿ ಆಗಿದೆ ಅಂತ. ಇದರಿಂದ ಜನರು ಮಧ್ಯಾಹ್ನದಂಥ ಸಮಯದಲ್ಲಿ ಹೊರಗೆ ಹೋಗಲು ತುಂಬ ಕಷ್ಟಪಡುತ್ತಿದ್ದಾರೆ. ವಿದ್ಯುತ್ ಬಳಕೆ ಹೆಚ್ಚಾಗಿದೆ ಮತ್ತು ನೀರಿನ ಬೇಡಿಕೆಯೂ ಸಮೇತ ಏರಿದೆ. ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆ ಇದ್ದಿರೋದೆ. ಏನಂದರೆ ಅದು ಇವಾಗ ಆಟೋಮೆಟಿಕ್ಕಾಗಿ ಬಿಸಿಲು ಜಾಸ್ತಿ ಆಯ್ತು ಅಂದರೆ AC, ಫ್ಯಾನ್, ಫ್ರಿಜ್ಜು ಎಲ್ಲ ತುಂಬ ಅಗತ್ಯವಾಗುತ್ತಿದೆ. ಅದರಿಂದ ಅಗತ್ಯವಾದ ವಿದ್ಯುತ್ ಬಳಕೆಯೂ ಸಮೇತ ಹೆಚ್ಚಾಗ್ತೈತೆ. ಇನ್ನೊಂದು ಮೇಯ್ನಾಗಿ ಏನು ಅಂದರೆ ವಾಟರು ಅಂದರೆ ನೀರಿನ ಬಳಕೆ ಸಮೇತ ಬೇಸಿಗೆಯಲ್ಲಿ ಎಚ್ಚರವಾಗ್ತಿದೆ. ಅದು ಈ ತಿಂಗಳಲ್ಲೇ ಸಮೇತ ಅದು ಏರಿದೆ. ಮಳೆ ಏಕೆ ಕಡಿಮೆ ಆಗಿದೆ ಅಂತ ನಾವು ಆ ಪಾಯಿಂಟಲ್ಲಿ ನಾವು ನೋಡಬೇಕಾದ್ರೆ ತಜ್ಞರ ಪ್ರಕಾರ ಕೆಲವು ಪ್ರಮುಖ ಕಾರಣಗಳಿವೆ. ಮುಂಗಾರು ಗಾಳಿಯ ದುರ್ಬಲತೆ, ಮೋಡಗಳ ರಚನೆಯಲ್ಲಿ ಬದಲಾವಣೆ, ಎಲ್ನಿನೋ ಮೊದಲಾದ ಜಾಗತಿಕ ಹವಾಮಾನ ಪರಿಣಾಮಗಳು, ನಗರೀಕರಣ ಮತ್ತು ಹಸಿರು ಪ್ರದೇಶಗಳ ಕಡಿತ. ಇವಾಗ ಜಾಸ್ತಿ ಮರಗಳ ಗಿಡಗಳನ್ನೆಲ್ಲ ಗುಡ್ಡಗಳನ್ನೆಲ್ಲ ಕಡಿದಾಗ್ತಾ ಇದ್ದಾರೆ. ಮರಗಳು ಸಮೇತ ಇಲ್ಲ. ವಾತಾವರಣ ಕ್ಲೈಮೇಟ್ ಇದ್ದಕ್ಕಿದ್ದಂಗೆ ಚೇಂಜ್ ಆಗ್ತಾ ಇದೆ. ಅದು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಇನ್ನೊಂದು ಏನಂದರೆ ಎಲ್ಲ ಅಂಶಗಳು ಸೇರಿ ಮಳೆ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಈ ಮುಂಗಾರು ಇವಾಗ ಗಾಳಿ ಎಲ್ಲ ದುರ್ಬಲತೆ ಯಾವ ರೀತಿ ಇವಾಗ ವಿಪರೀತ ಕರ್ನಾಟಕದಲ್ಲಿ ಯಾವ ರೀತಿ ಗಾಳಿ, ಅದು ಬೆಂಗಳೂರಲ್ಲೇ ಯಾವ ರೀತಿ ಗಾಳಿ ಇದೆ ಅಂತ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಆ ಗಾಳಿಯಿಂದ ಸಮೇತ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಅದರಿಂದ ಮೋಡಗಳು ಕವಿದ ವಾತಾವರಣ ಸಮೇತ ಕೂಡ್ತಾ ಇರೋದ್ರಿಂದ ಬಿಸಿಲು ಎಫೆಕ್ಟ್ ಆಗ್ತಾಯಿದೆ. ಏನಂದರೆ ಈ ತಿಂಗಳಲ್ಲಿ ಆಗಾಗ ಮಳೆ ಬೀಳಬೇಕಾದ ಸಂದರ್ಭ, ಅದೇ ರೀತಿ ಅದು ಉಲ್ಟಾಗಿ ಹೆಚ್ಚು ಮಳೆ ಬೀಳುವ ಮಳೆನೇ ಯಾವಾಗವಾಗ ಬೀಳ್ತಾ ಇರೋದು, ಮಳೆನೇ ಬರ್ತಾ ಇಲ್ಲ. ನಮ್ಮ ಎಕ್ಸ್ಪೆಷಲ್ ಬೆಂಗಳೂರು ಒಂದು ಸತಿ ಬಿದ್ದರೇನೂ ಸತಿ ಬೀಳ್ತಾ ಇಲ್ಲ, ನ್ಯಾವಾಗಿ ಮಳೆನೂ ಬೀಳ್ತಾ ಇಲ್ಲ. ಮೋಡ ಏನೋ ಕವಿ ಒಂಥರ ಮಳೆ ಬೀಳುವ ಥರ ಉಂಟಾಗ್ತೈತೆ. ಇನ್ನು ಹವಾಮಾನ ಬದಲಾವಣೆ ಎಷ್ಟು ದೊಡ್ಡ ಸಮಸ್ಯೆ ನಾವು ನೋಡಬೇಕಾದ್ರೆ ವಿಜ್ಞಾನಿಗಳ ಪ್ರಕಾರ ಭೂಮಿಯ ಸರಾಸರಿ ತಾಪಮಾನ ವರ್ಷದಿಂದ ವರ್ಷಕ್ಕೆ ಏರ್ತಾನೇ ಇದೆ. ಮೊನ್ನೆ ವರ್ಷ ಇದ್ದಷ್ಟು ಅದಕ್ಕಿಂತ 2ರಷ್ಟು ಈ ವರ್ಷ ಇದೆ. ನೆಕ್ಸ್ಟ್ ವರ್ಷ ಯಾವ ರೀತಿ ಇರುತ್ತೋ ಅದು ಗೊತ್ತಿಲ್ಲ. ಅದು ಇನ್ನೊಂದು ವರ್ಷ ಕಮ್ಮಿ ಇತ್ತು. ಪ್ರತಿ ವರ್ಷ ಏರ್ತಾನೇ ಇದೆ ಈ ತಾಪಮಾನ. ಇದರಿಂದ ಅನೇಕ ನಗರಗಳಲ್ಲಿ ಅಸಾಮಾನ್ಯ ಬಿಸಿ, ಭಾರೀ ಮಳೆ ಅಥವಾ ದೀರ್ಘ ಬರದಂತಹ ಘಟನೆಗಳು ಸಮೇತ ಹೆಚ್ಚಾಗಿವೆ. ಒಂದು ದಿನದ ಬಿಸಿಲಿನಿಂದಲೇ ಹವಾಮಾನ ಬದಲಾವಣೆಗಳನ್ನು ಸಾಬೀತವಾಗಿ ಪಡಿಸೋಕೆ ನಾವು ಆಗಲ್ಲ. ಆದರೆ ದೀರ್ಘಾವಧಿಯ ತಾಪಮಾನ ಮತ್ತು ಮಳೆಯ ಮಾದರಿಗಳ ಬದಲಾವಣೆ ಹವಾಮಾನ ಬದಲಾವಣೆಯೊಂದಿಗೆ ಸಂಬಂಧ ಹೊಂದಿರಬಹುದು. ಈಗ ನಾವು ತಾಪಮಾನ ಒಂದು ದಿವಸ ಬಿಸಿಲಾಗಿದ್ದ ತಕ್ಷಣ ನಾವು ಕ್ಲೈಮೇಟು ಮಳೆ ಅದು ದೃಢೀಪಡಿಸಲ್ಲ. ಅದೇ ದೀರ್ಘಾವಧಿ ತಾಪಮಾನ ಮತ್ತು ಮಳೆಯ ಮಾದರಿ ಬದಲಾವಣೆಗಳು ತಾನೇ ಹೇಳ್ಬೋದು ನಾವು. ಇನ್ನು ಬೆಂಗಳೂರಿನಲ್ಲಿ ಏನು ಪರಿಣಾಮ ಬೀಳುವುದು ನೋಡೋದಾದರೆ ಈ ತಾಪಮಾನದಿಂದ ನೀರಿನ ಕೊರತೆ ಇನ್ನೂ ಹೆಚ್ಚಾಗ್ಬೋದು. ಇವಾಗೇ ಬೆಂಗಳೂರಿಗೆ ಸಾಕಷ್ಟು ಕೊರತೆ ಇದೆ ನೀರು, ಅದನ್ನು ಹೆಚ್ಚಾಗ್ಬೋದು. ಮತ್ತು ಆರೋಗ್ಯ ಸಮಸ್ಯೆಗಳು ಬರ್ಬೋದು. ವಿದ್ಯುತ್ ಬಳಕೆ ಸರ್ವೇ ಸಾಮಾನ್ಯವಾಗಿ ಫ್ಯಾನು, ಫ್ರಿಜ್ಜು ಮತ್ತು ACಗಳು, ಇನ್ನೂ ಅನೇಕ ಒಂಥರ ಕೂಲರ್ಸ್ ಆಗಿರಲಿ, ಇನ್ನೂ ಅನೇಕ ವಸ್ತುಗಳು ವಿದ್ಯುತ್ ಬಳಕೆಯಿಂದ ಬಳಸೋದ್ರಿಂದ ಅದು ಸಮೇತ ಹೆಚ್ಚು ಬಳಕೆ ಆಗ್ಬೋದು. ಉದ್ಯಾನ ಮತ್ತು ಮರಗಳ ಮೇಲೆ ಪರಿಣಾಮ ಬೀಳ್ಬೋದು. ಯಾಕಂದರೆ ಜಾಸ್ತಿ ಫ್ರೆಶ್ ಗಾಳಿ ಎಲ್ಲ ಉದ್ಯಾನಗಳು ಮರಗಳ ಹತ್ರನೇ ಬರೋದು. ಇನ್ನು ವಾಯು ಗುಣಮಟ್ಟದ ಬದಲಾವಣೆ ಸಮೇತ ಆಗ್ಬೋದು. ಇನ್ನು ಇಷ್ಟೆಲ್ಲ ಪರಿಣಾಮ ಈ ಸಾಧ್ಯತೆ ಈ ಬಿಸಿಲಿಗೆಲ್ಲ ಕಾರಣ. ಇನ್ನು ಇದರಿಂದ ನಾವು ಏನು ಮಾಡಬೇಕಂದ್ರೆ ಸಾಧ್ಯವಾದಷ್ಟು ಮರಗಳನ್ನು ನೆಡಬೇಕು. ನಾವು ನೀರನ್ನು ಮಿತವಾಗಿ ಬಳಸಬೇಕು. ಅನಗತ್ಯ ವಾಹನ ಬಳಕೆ ಕಡಿಮೆ ಮಾಡೋಣ. ಪರಿಸರ ಸ್ನೇಹಿ ಜೀವನ ಶೈಲಿ ಅಳವಡಿಸಿಕೊಳ್ಬೇಕು ನಾವು. ಇವಾಗ ಎಲ್ಲರಿಗೂ ಫ್ರೆಶ್ ಗಾಳಿ, ಅದು ಬೆಂಗಳೂರಲ್ಲಂತೂ ಫ್ರೆಶ್ ಗಾಳಿ ಸಿಕ್ಕೋದೇ ಕಮ್ಮಿ. ಅಷ್ಟು ವಾಹನಗಳು, ಅಷ್ಟು ಫ್ಯಾಕ್ಟರಿಗಳು, ಅಷ್ಟು ಕಂಪ್ನಿಗಳು. ಅದರಿಂದ ಗಾಳಿ ಯಾವ ರೀತಿ ಇರ್ತದೋ ಅದೆಲ್ಲರಿಗೂ ಗೊತ್ತಿರೋದೆ. ಇದರಿಂದ ಅದು ಅವ್ರಿಗೆ ಫ್ರೆಶ್ ಗಾಳಿ ಬೇಕಂದರೆ ಒಂಥರ ಉದ್ಯಾನವನಗಳು ಇಲ್ಲ ಪಾರ್ಕ್ಸು ಆ ಸೈಡ್ ಹೋಗ್ಬೇಕಾದ್ರೆ ಇವಾಗ ಬೇರೆ ಕಡೆ ಮರ ಗಿಡಗಳೆಲ್ಲ ಕಡ್ದಾಗ್ತಾ ಇದ್ದಾರೆ.
ಅದರಿಂದ ನಾವು ಸಾಧ್ಯವಾದಷ್ಟು ಒಂದಷ್ಟು ಮರಗಳನ್ನು ನಾವು ಪರಿಸರ ಸ್ನೇಹಿತರ ನಾವು ಇರಬೇಕು ಅಂದ್ಕೊಂಡು ನಾವು ಒಂಥರ ಎಲೆಗೆ ಇವಾಗ ಇ ವಿ ವೆಹಿಕಲ್ಸ್ ಬರ್ತವೆ, ಅವು ಸ್ವಲ್ಪ ಪರವಾಗಿಲ್ಲ, ಪರಿಸರ ಥರ ಅದು ಸ್ವಲ್ಪ ಸಂರಕ್ಷಣೆ ಮಾಡ್ಬೋದು. ನಾವು ಕಡಿಯೋದು ಬಿಟ್ಟು ಸ್ವಲ್ಪ ಮರಗಳನ್ನು ನೆಡೋ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಬೆಂಗಳೂರು ತನ್ನ ತಂಪಾದ ಹವಾಮಾನಕ್ಕೆ ಪ್ರಸಿದ್ಧ. ಆದರೆ ಇತ್ತೀಚಿನ ಬಿಸಿ ಹವಾಮಾನದಲ್ಲೇ ಬದಲಾವಣೆಗಳು ನಡೆಯುತ್ತಿವೆ ಎಂಬುದನ್ನು ಗಮನಿಸಲು ಒಂದು ಅವಕಾಶವಾಗಿದೆ. ಮುಂದಿನ ದಿನಗಳಲ್ಲಿ ಹವಾಮಾನ ಹೇಗೆ ಬದಲಾಗುತ್ತದೆ ಎಂಬುದನ್ನು ಅಧಿಕೃತ ಹವಾಮಾನ ಮಾಹಿತಿ ಆಧಾರದ ಮೇಲೆ ಗಮನಿಸೋದು ನಾವು ಮುಖ್ಯ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಏನಾದರೂ ಉಪಯುಕ್ತವಾದರೆ ಮತ್ತು ನಮ್ಮ ಚಾನಲನ್ನು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತು ನಮ್ಮ ಚಾನಲನ್ನು ನೀವು ಯಾರಾದರೂ ಹೊಸಬು ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಟಾಪಿಕ್ಸ್ ಮೇಲೆ, ಡೈಲಿ ರಿಲೇಟೆಡ್ ಟಾಪಿಕ್ಸ್ ಮೇಲೆ ನಾವು ವೀಡಿಯೋಸ್ ಮಾಡ್ತಾ ಇರ್ತೀರಿ. ಅಂತಹ ವೀಡಿಯೋಸ್ದಲ್ಲಿ ನೀವು ಯಾರಾದರೂ ಇವತ್ತು ಹೊಸಬರು ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ವೀಡಿಯೋ ಮಾಡಿದ ತಕ್ಷಣ ನಿಮ್ಮ ಗಂಟೆ ಫಸ್ಟು ರೀಚ್ ಆಗ್ತಾಯಿರ್ತೀವಿ. ಥ್ಯಾಂಕ್ ಯು ಫ್ರೆಂಡ್ಸ್.